ನೀವೇನಾದರೂ ಹೊಸ ವರ್ಷಕ್ಕೆ 3 ನಿಮಿಷದಲ್ಲಿ ಸ್ವೀಟ್ ಮಾಡೋದಾದರೆ 3 ಪದಾರ್ಥಗಳನ್ನು ಬಳಸಿ ಕ್ಯಾರೆಟ್ ಸ್ವೀಟನ್ನು ತಯಾರು ಮಾಡ್ಬೋದು. ತುಂಬ ರುಚಿಕರವಾಗಿರುತ್ತೆ. 3 ಪದಾರ್ಥಗಳು 3 ಚಮಚ ತುಪ್ಪ ಇದ್ದರೆ ರುಚಿಕರವಾದ ಬಾಯಲ್ಲಿ ಇಟ್ಟರೆ ಕರಗುವಂತಹ ಸ್ವೀಟನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲಿಗೆ ಈ ಕ್ಯಾರೆಟನ್ನು ಸಿಪ್ಪೆ ತಕ್ಕೋಬೇಕು. ನೀವು ಬೇಕಿದ್ರೆ ಕೆಂಪು ಕ್ಯಾರೆಟ್, ಇನ್ನೊಂದು ಸ್ವಲ್ಪ ಕಲರ್ ಕೆಂಪಿರುವಂತಹ ಕ್ಯಾರೆಟನ್ನು ಬಳಸ್ಬೋದು. ಅದು ಕೂಡ ಕಲರ್ ಚೆನ್ನಾಗಿ ಕೊಡುತ್ತೆ. ಈ ಕ್ಯಾರೆಟನ್ನು ತುರಿಯೋದಕ್ಕಿಂತ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಫೈನ್ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಕ್ಯಾರೆಟ್ ಸಿಪ್ಪೆಯನ್ನು ತೆಗೆದು ಈ ರೀತಿ ತುಂಡು ತುಂಡಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ, ಸಾಕಾಗುತ್ತೆ. ಇವಾಗ ಇದನ್ನು ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಚೆನ್ನಾಗಿ ರುಬ್ಬಿದರೆ ಅದನ್ನು ರಸನ ಈ ರೀತಿಯಾಗಿ ತಗೊಳ್ಬೇಕಾಗತ್ತೆ. ಸ್ವಲ್ಪನೂ ಅದರ ಸಿಪ್ಪೆ ಇಲ್ಲ, ಚೆನ್ನಾಗಿ ಪೇಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಇದು ಫೈನ್ ಪೇಸ್ಟ್ ಆಗಿರೋದ್ರಿಂದ ಇದನ್ನು ಮತ್ತೊಂದು ಸಲ ರುಬ್ಬೋದು ಬೇಡ. ಇದೇ ರೀತಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಬಂದಿರುವ ಈ ಒಂದು ಸಿಪ್ಪೆ ಥರ ಬರುತ್ತೆ, ಅದನ್ನು ತೆಗೆದುಬಿಡೋಣ. ನೋಡಿ, ಇವಾಗ ಇದನ್ನು ತೆಗೆದಾಕ್ತಾ ಇದ್ದೀನಿ. ಈಗ ಇಷ್ಟು ಜ್ಯೂಸ್ ಬಂದಿದೆ. ಇದನ್ನು ಇವಾಗ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೀವು ಯಾವ ಬೌಲಲ್ಲಿ ತೊಗೊಳ್ತೀರಾ ನೋಡ್ಕೊಳ್ಳಿ. ನಾನಿಲ್ಲಿ ಕಬ್ಬಿಣದ ಕಡಾಯಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ತೆಳದ ಕಡಾಯಿಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಬೌಲ್ ಮೆಜರ್ಮೆಂಟಲ್ಲಿ ಒಂದು ಫುಲ್ ಆಗಿದೆ ರಸ. ಈ ಒಂದು ಕ್ಯಾರೆಟ್ ರಸವನ್ನು ಇದಕ್ಕೆ ಹಾಕಿ ಈಗ ಬೆಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ನಾನು ಈ ಸ್ವೀಟನ್ನು ನೀವು ಬೇಕಿದ್ರೆ ಸಕ್ಕರೆಯನ್ನು ಬಳಸ್ಬೋದು. ನಾನಿಲ್ಲಿ ಪುಡಿ ಬೆಲ್ಲ, ಆರ್ಗ್ಯಾನಿಕ್ ಪುಡಿ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದು ಸ್ವಲ್ಪ ಕಾಯಿಸ್ಕೊಳ್ಳೋಣ. ಪಾಕ ಬರೋದು ಬೇಡ. ಸ್ವಲ್ಪ ಹೊತ್ತು ಆ ಬೆಲ್ಲ ಎಲ್ಲ ಕರಗೋವರೆಗೂ ನಾವು ಇದನ್ನು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಕಪ್ಪು ಬೆಲ್ಲ ತೊಗೊಂಡಿರೋದ್ರಿಂದ ಈ ಸ್ವೀಟ್ ಕೂಡ ಸ್ವಲ್ಪ ಬ್ರೌನ್ ಆಗಿ ಬರುತ್ತೆ. ನೀವು ಕೆಂಪು ಬೆಲ್ಲ ತೊಗೊಂಡ್ರೆ ಕ್ಯಾರೆಟ್ ಕಲರಲ್ಲೇ ಬರುತ್ತೆ ಸ್ವೀಟು. ಸಕ್ಕರೆಯಲ್ಲಿ ಮಾಡಿದರೂ ಕೂಡ ಕ್ಯಾರೆಟ್ ಕಲರಲ್ಲಿ ಬರುತ್ತೆ. ಈಗ ನೋಡಿ, ಬೆಲ್ಲ ಕರಗಿದೆ. ಇದೇ ಬೌಲಿಗೆ ಈ ಬೆಲ್ಲವನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೌಲ್ ಮೆಜರ್ಮೆಂಟಲ್ಲಿ ಒಂದು ಫುಲ್ಲು ನಾನು ಕ್ಯಾರೆಟ್ ರಸವನ್ನು ಹಾಕಿದ್ದೆ. ಇದರಲ್ಲಿ ಅರ್ಧ ಬೆಲ್ಲದ ರಸ ಬಂದಿದೆ. ಅಂದರೆ 1.5 ಬೌಲಷ್ಟು ನಾನು ಹಾಕ್ಕೊಂಡಿದ್ದೀನಿ. ಅರ್ಧ ಬೌಲು ಬೆಲ್ಲದ ರಸ, 1 ಬೌಲು ಕ್ಯಾರೆಟ್ ರಸ. ಈ ಎರಡನ್ನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸ್ಟವ್ ಉರಿಯನ್ನು ದೊಡ್ಡದಲ್ಲಿಟ್ಟು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಇದನ್ನು ಇದೇ ರೀತಿಯಾಗಿ ದೊಡ್ಡ ಉರಿಯಲ್ಲೇ ಚೆನ್ನಾಗಿ ಕಾಯಲಿ ಇದು. ಈಗ ನಾವು ಕಾರ್ನ್ಫ್ಲವರನ್ನು ಒಂದು 3ರಿಂದ 4 ಚಮಚ ದೊಡ್ಡ ಚಮಚದಲ್ಲಿ ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೌಲ್ ಮೆಜರ್ಮೆಂಟಲ್ಲಾದರೆ ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಕಾರ್ನ್ಫ್ಲವರನ್ನ ತೊಗೊಂಡಿದ್ದೀನಿ. ಈ ರೀತಿ ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬಾರ್ದು, ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕು. ಗಂಟು ಹೋಗೋ ರೀತಿ ಕಲಸಿ ಕುದೀತಾ ಇದೆ ನೋಡಿ ಈ ಕ್ಯಾರೆಟ್ ಮತ್ತು ಬೆಲ್ಲದ ರಸ. ಈಗ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿ ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಾಕ್ತಾನೆ ಅದೇನು ಗಂಟಾಗೋದಿಲ್ಲ, ನಿಧಾನವಾಗಿ ನಾವು ಮಾಡ್ಕೊಳ್ಬೋದು. ಈ ರೀತಿ ಮಿಕ್ಸ್ ಮಾಡ್ತಾ ಸ್ವಲ್ಪನೇ ಅದು ದಪ್ಪ ಆಗ್ತಾ ಬರುತ್ತೆ. ನೋಡಿ, ಕಾರ್ನ್ಫ್ಲವರ್ ಹಾಕಿದ ಮೇಲೆ ಈ ರೀತಿ ಹದದಲ್ಲಿ ದಪ್ಪ ಆಗ್ತಾ ಬರುತ್ತೆ. ಈ ಸ್ವೀಟನ್ನು ಮಾಡೋದು ತುಂಬ ಸುಲಭ. ಪದಾರ್ಥಗಳು ಕೂಡ ಜಾಸ್ತಿ ಬೇಡ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ತರಿಯಾಗಿ ಪುಡಿ ಮಾಡಿ ಹಾಕಿದ್ದೀನಿ. ಈಗ ನಾನು 3 ಚಮಚ ತುಪ್ಪವನ್ನು ಸೇರಿಸ್ಕೊಳ್ತೀನಿ. ಇದಕ್ಕೆ ತುಪ್ಪ ಜಾಸ್ತಿ ಬೇಡ. ಈಗ 1 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ನಂತರ ಇನ್ನೊಂದು ಚಮಚ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಇದೇ ರೀತಿಯಾಗಿ 3 ಚಮಚ ತುಪ್ಪವನ್ನು ಹಾಕ್ತಾಯಿದ್ದೀನಿ. 3 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಜಾಸ್ತಿ ಇದನ್ನು ಕುದಿಸ್ಕೊಳ್ಳೋದು ಬೇಡ. ಕೇಕ್ ಮೋಲ್ಡ್ ಏನಾದರೂ ಇತ್ತು ಅಂದರೆ ಅದರಲ್ಲಿ ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ಳಿ. ಇಲ್ಲಾಂದರೆ ಈ ಥರ ದೊಡ್ಡ ತಟ್ಟೆ ತೊಗೊಂಡು ಈ ಥರ ತುಪ್ಪ ಸವರಿ ಇಟ್ಕೊಂಡು ಬಿಸಿ ಇರುವ ಒಂದು ಈ ಕ್ಯಾರೆಟ್ ಪೇಸ್ಟನ್ನು ಈ ರೀತಿ ಹಾಕ್ಕೊಂಬಿಡಿ. ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಟು ನೀವು ತಿನ್ಬೋದು. ನಂತರ ಇದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ.
ಯಾಕಂದರೆ ಅದು ಸ್ವಲ್ಪ ಕೂಡ ಅಂಟಬಾರ್ದು ಅಂತ ಹೇಳಿ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಬಿಟ್ಬಿಡ್ತಾ ಇದ್ದೀನಿ. ಈಗ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ. 1/4 ಗಂಟೆ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ, ಎಲ್ಲ ಬಿಟ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಒಂದು ಪುಡ್ಡಿಂಗು ತುಂಬ ಸುಲಭ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದು ಮಾಡುವ ವಿಧಾನ ತುಂಬ ಸುಲಭ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನಿವಾಗ ಯಾವ ರೀತಿ ಕಟ್ ಮಾಡ್ಕೊಳ್ಬೋದು, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೋದು. ಹೊಸ ವರ್ಷಕ್ಕೆ ಒಂದು ಒಳ್ಳೆ ರುಚಿಕರವಾದ ಸ್ವೀಟ್ ತಿನ್ನಬೇಕಂದ್ರೆ ಡಿಫ್ರೆಂಟಾಗಿರುತ್ತೆ. ಕ್ಯಾರೆಟಲ್ಲಿ ಈ ರೀತಿ ಮಾಡಿ ನೋಡಿ. ಇದೇ ರೀತಿ ಫ್ರೂಟ್ಸಲ್ಲಿ ಮಾಡ್ಬೋದು. ತುಂಬ ವಿಧಾನದಲ್ಲಿ ಈ ಒಂದು ಪುಡ್ಡಿಂಗನ್ನು ಮಾಡ್ಬೋದು. ಇವತ್ತು ಮಾಡಿರುವ ಪುಡ್ಡಿಂಗ್ ಆರೋಗ್ಯಕರವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹೊಸ ವರ್ಷಕ್ಕಲ್ಲದೆ ಯಾವುದಾದ್ರು ಹಬ್ಬದಲ್ಲಾದರೂ ಈ ಒಂದು ಪುಡ್ಡಿಂಗನ್ನು ಮಾಡ್ಬೋದು. ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೀಗೆ ಕಟ್ ಮಾಡಿದರೂ ಕೂಡ ಸ್ವಲ್ಪನೂ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಈ ಪೀಸ್ಗಳು ಬರ್ತಾ ಇದೆ. ಇದನ್ನು 2 ದಿನ ಇಟ್ಟು ನೀವು ತಿನ್ಬೋದು. ಈ ಸ್ವೀಟ್ ಹಾಳಾಗೋದಿಲ್ಲ. ತುಂಬ ರುಚಿಯಾಗಿ ಕೂಡ ಬಂದಿತ್ತು. ಕ್ಯಾರೆಟ್ ಹಾಕಿರೋದ್ರಿಂದ ಒಂದು ಆರೋಗ್ಯವಾಗಿರುತ್ತೆ. ನೀವು ಇದನ್ನು ಸ್ವಲ್ಪ ಕಲರ್ಫುಲ್ ಮಾಡೋದಾದರೆ ಬೀಟ್ರೋಟಲ್ಲಿ ಕೂಡ ಈ ಒಂದು ಪುಡ್ಡಿಂಗನ್ನು ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಬೆಲ್ಲ ಹಾಕಿರೋದ್ರಿಂದ ಇನ್ನೂ ಆರೋಗ್ಯವಾಗಿರುತ್ತೆ. ಸಕ್ಕರೆ ಬದಲು ಬೆಲ್ಲ ಬಳಸಬೇಕು. ಈಗ ನೋಡಿ, ಈ ಪೀಸನ್ನು ನಾನು ಈ ಬೌಲಿಗೆ ಹಾಕ್ತಾಯಿದ್ದೀನಿ. 3 ಚಮಚ ತುಪ್ಪವನ್ನು ಬಳಸಿ ಕ್ಯಾರೆಟಲ್ಲಿ ತುಂಬ ಸುಲಭವಾಗಿ ಪುಡ್ಡಿಂಗನ್ನು ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಸಿಂಪಲ್ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.